ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಸುಬ್ಬು ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಎಷ್ಟು ಸಲ ಮಾಡ್ತಾ ಇದ್ದೀನಿ. ಅಲ್ಲ, ಜಾನಕಿ ಅವ್ರನ್ನ ನನ್ನ ಹತ್ರ ಬಿಟ್ಟಿದ್ದು ಅವನೇ ತಾನೆ. ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ, ಆದರೆ ಸುಬ್ಬು ಹತ್ರ ಒಂದು ಮಾತು ಹೇಳ್ಬೇಕು ತಾನೆ. ಕೇಳೋಣ ಅಂದರೆ ಫೋನೇ ತೆಗಿತಾ ಇಲ್ಲ. ಈಗ ನಾನು ಜಾನಕಿ ಅವ್ರ ಹತ್ರ ಮಾತಾಡಬೇಕು, ಅವ್ರನ್ನ ನೋಡಬೇಕು. ಏನು ಮಾಡೋದು? ಟೈಮಿಗೆ ಸರಿಯಾಗಿ ಸಿಗ್ತಾ ಇಲ್ವೇನು? ಎಲ್ಲೋ ಬ್ಯುಸಿ ಇರಬೇಕು ಬಾವಾ. ಎಂಥ ಪರಿಸ್ಥಿತಿಲೂ ನೀವು ಕಾಲ್ ಮಾಡ್ತಿದ್ದೀರಾ ಅಂದರೆ ರಿಸೀವ್ ಮಾಡ್ತಾನೆ. ಫೋನ್ ನೋಡಿಲ್ಲ ಅನ್ಸುತ್ತೆ, ವಾಪಸ್ ಕಾಲ್ ಮಾಡ್ತಾನೆ ಬಿಡಿ. ಮೊಬೈಲ್ ನೋಡ್ದಿರೋ ಕೆಲಸ ಏನಿರುತ್ತೆ ಅವನಿಗೆ? ಒಂದು ನಿಮಿಷ ನನ್ನ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಏನು ಕೆಲಸ ಬೇಕೋ ಮಾಡ್ಕೋಬೋದಪ್ಪ. ಅಣ್ಣ, ನಿನಗೆ ಗೊತ್ತಲ್ಲ, ಅವನು ಡ್ರೈವ್ ಮಾಡ್ಬೇಕಾದ್ರೆ ಕಾಲ್ ರಿಸೀವ್ ಮಾಡಲ್ಲ. ನೀನು ಇಷ್ಟೊಂದು ಆತದಲ್ಲಿ ಮಾಡ್ತಿದ್ಯಾ ಅಂತ ಅವನಿಗೆ ಏನು ಗೊತ್ತು? ಮೊದಲೆಲ್ಲ ನೀನು ಅವ್ನ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಆಮೇಲೆ ಮಾಡ್ತಾನೆ ಬಿಡು ಅಂತ ಸುಮ್ಮನಾಗ್ತಿದ್ದಲ್ಲ. ಸರಿನೇ, ಆದರೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕಪ್ಪ. ನನಗೆ ಜಾನಕಿ ಅವ್ರ ಜೊತೆ ಮಾತಾಡೋರ್ಗೂ ಸಮಾಧಾನ ಇಲ್ಲ. ಅವ್ರು ಎಲ್ಲಿ ಹೋದ್ರು ಏನು, ಅವ್ರ ಬಗ್ಗೆ ವಿಚಾರಿಸ್ಬೇಕು. ಯಜಮಾನ್ರೆ, ಜಾನಕಿ ಅವರು ಸ್ಯಾನೆ ಒಳ್ಳೆಯವ್ರಲ್ವಾ? ನಿಮ್ಮಂಗೆ ನಾವು ಅವ್ರನ್ನ ತುಂಬಾ ಹಚ್ಕೊಂಡಿದ್ವಿ. ನಿಜಾನಮ್ಮ, ಜಾನಕಿ ಅವರು ತುಂಬ ಒಳ್ಳೆಯವರು. ಅವರ ಭಾವನೆಗಳು, ಅವರ ಮಾತುಗಳು, ಅವ್ರ ವ್ಯಕ್ತಿತ್ವ ತುಂಬ ವಿಶೇಷ ಅಂತ ಅನ್ನಿಸ್ತು. ನಾನು ಈ ಮುಂಚೆ ಆ ಥರದವ್ರನ್ನು ಎಲ್ಲೂ ನೋಡಿರ್ಲಿಲ್ಲ. ಯಜಮಾನ್ರೆ, ಹಿಂಗ್ ಕೇಳ್ತೀವ್ನಿ ಅಂತ ತಿಳ್ಕೊಬೇಡಿ. ನಿಜವಾಗ್ಲೂ ಜಾನಕಿ ಅಂತ ವ್ಯಕ್ತಿತ್ವನ ನೀವ್ ಇದುವರೆಗೂ ನೋಡೇ ಇಲ್ವಾ? ಇದೇ ಮೊದ್ಲ ಇಂಥವ್ರನ್ನ ಭೇಟಿಯಾಗಿದ್ದು? ಇಲ್ಲಮ್ಮ, ಅಂಥ ಜಾಣ್ಮೆ, ಅಂಥ ಸೂಕ್ಷ್ಮತೆ, ಅಂಥ ವ್ಯಕ್ತಿತ್ವ ನಾನು ಮೊದಲು ಆರ್ಡರ್ ಆರ್ಡರ್. ಶ್ರಾವಣಿ, ಅಣ್ಣ, ನೀನೇನೋ ಹೇಳ್ತಿದ್ದೆ, ಜಾನಕಿ ಅವ್ರ ತರ ನಾನು ಈ ಮುಂಚೆ. ಆ ವಿಷಯ ಬಿಡು. ಸುಬ್ಬು ಫೋನ್ ಟ್ರೈ ಮಾಡು, ಅವನು ರಿಸೀವ್ ಮಾಡಿದ್ರೆ ನನ್ಗೆ ಹೇಳು. ರೀ, ಯಾಕೆ ಬಾವ ಹಾಗೆ ಇದ್ದಕ್ಕಿದ್ದಂಗೆ ಹೊರಟ್ಬಿಟ್ರು? ಏನಿಲ್ಲ ಬಿಡು, ಅವನಿಗೆ ಮರ್ತೋಗಿದ್ದ ಕೆಲವು ವಿಷಯಗಳು ಈಗ ನೆನಪಾಗ್ತಿರ್ಬೋದು. ಅಣ್ಣ, ನೀನು ಇಷ್ಟಪಡ್ತಿರೋ ವ್ಯಕ್ತಿತ್ವನೂ ಅತ್ತಿಗೆದೆ. ಈಗ ನೀನು ನೆನಪಲ್ಲಿ ಬರ್ತಿರೋದು ಅತ್ತಿಗೆನೆ. ಅತ್ತಿಗೆ ಪ್ರೀತಿ ಖಂಡಿತ ನಿನ್ನನ್ನು ಕಾಡುತ್ತೆ. ಅವ್ರನ್ನ ನೋಡಬೇಕು ಅನ್ನೋ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ಯಾಕೆ ಹೀಗೆ ಪದೇ ಪದೇ ನೆನಪಿಗೆ ಬರ್ತಿದ್ಯಾ? ನಾನು ಮರಿಬೇಕು ಅಂದ್ಕೊಂಡಷ್ಟು ನೆನಪಿಗೆ ಬಂದು ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದೀಯಾ. ಅಷ್ಟಕ್ಕೂ ಸಾವಿತ್ರಿ ನಾನು ಕೇಳಿದ ಪ್ರಶ್ನೆಗೆ ನಿನ್ನ ರೂಪ ಯಾಕೆ ನೆನಪಿಗೆ ಬಂತು? ಹೌದು, ನಿನ್ನ ಗುಣ ಜಾನಕಿಯಲ್ಲಿದ್ದಿದ್ದು ಸುಳ್ಳಲ್ಲ. ಆದರೆ ನಿಂತರ ಅವರು ಬದಲಾಗಲಿಲ್ಲ. ಅವ್ರು ತುಂಬ ಒಳ್ಳೆ ಹೆಂಗಸು, ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಗುಣ ಇರೋ ಅವರು. ಇತ್ತೀಚೆಗೆ ಬಂದರೂ ಅವರಿಲ್ಲದ ಮನೆ ಖಾಲಿ ಅನ್ನಿಸ್ತಾ ಇದೆ. ಅವ್ರು ನನ್ನ ಜೊತೆ 4 ಮಾತಾಡ್ಕೊಂಡಿದ್ದಿದ್ರು ನನಗೆ ಸಾಕಿತ್ತು. ಅವ್ನು ಹೇಗೆ ಹುಡುಕ್ಲಿ? ಇವರೇ ನಿಮ್ಮನ್ನು ನೋಡ್ಕೊಳಕ್ಕೆ ಬಂದಿರೋಂಥ ಪರ್ಸನಲ್ ನ್ಯೂಟ್ರಿಷನಿಸ್ಟ್ ಕಮ್ ಶೆಫ್. ಸುಬ್ಬುನ್ ಕೇಳಿದ್ರೆ ಗೊತ್ತಾಗತ್ತೆ.
ಶ್ರೀವಲ್ಲಿ ನೀನು ಏನೋ ಮಾತಾಡಿರ್ಬಿಟ್ಟು ನೋಡೋ ಸ್ವಲ್ಪ ಸುಮ್ಮನಿರು. ಏನಮ್ಮ ಶ್ರೀವಲ್ಲಿ, ಅಂತೂ ಇಂತೂ ನನ್ನ ಸೋಲಿಸ್ಬಿಟ್ಟಿಲ್ಲಮ್ಮ. ಜಾಣ ಕಣಮ್ಮ ನೀನು. ಸೋಲ್ಸ್ಬಿಟ್ಲಾ? ಶ್ರೀವಲ್ಲಿ ನಿಮ್ಮನ್ನು ಸೋಲ್ಸ್ಬಿಟ್ಲಾ? ಯಾವ್ದ್ರಲ್ಲಿ, ಯಾವಾಗ? ಶ್ರಾವಣಿಮ್ಮ, ಅದು ದೊಡ್ಡ ಕತೆ. ಶ್ರೀವಲ್ಲಿ ನಾನು ಹೊರಗಡೆ ಇದ್ವಾ, ಆಗ ಶ್ರೀವಲ್ಲಿ ನಮ್ಮ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ. ಅವ್ರನ್ನ ತೋರಿಸಿ ಶ್ರಾವಣಿ ಅಮ್ಮವ್ರಿಗೆ ಅದೆಂಥದ್ದು ಫ್ರಾಂಕ್ ಅಂತಾರಲ್ಲ, ಅದನ್ನ ಮಾಡ್ತೀನಿ ಅಂತಿದ್ಲು. ಅದಕ್ಕೆ ನೋಡಿ, ಇಲ್ಲಿ ಬಂದು ವಿಷಯ ಗೊತ್ತಾಯ್ತಾ, ಅದು ಗೊತ್ತಾಯ್ತಾ, ಅದು ಇದು ಅಂತ ಏನೇನೋ ಮಾತಾಡ್ತಿದ್ದಾಳೆ. ಅಂತ ಇಂತು ನಾನು ಸೋತೆ ಶ್ರೀವಳ್ಳಿ. ತಗೋ, ನೀನು ಕೊಡ್ಬೇಕಾಗಿರೋದು 100 ರೂಪಾಯಿ. ಹೌದು, ನೋಡಿದ್ರ ನಾನೇ ಗೆದ್ದೆ. ಬಂದು ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಎಲ್ರನ್ನು ಕನ್ಫ್ಯೂಸ್ ಮಾಡಿ ಫುಲ್ ತಲೆ ಕೆಡಿಸ್ಬಿಟ್ಟೆ. ಹೇಗೆ? ಸೂಪರ್ ಶ್ರೀವಲ್ಲಿ, ತಲೆ ಅಂದ್ರೆ ತಲೆ ನಿಂದು. ನಿನ್ ತಲೆ ಮುಂದೆ ಏನು ಇಲ್ಲ ಬಿಡು ಸುಬ್ಬು. ಸರಿ ಆಯ್ತು, ನನಗೆ ಲೇಟ್ ಆಗ್ತದೆ, ನಾ ಹೊರಡ್ತೀನಿ. ಆಂಟಿ, ನೀವು ಹಾಲು ಕುಸ್ಬೇಕಾರೆ ನನ್ನನ್ನು ಕರೀರಿ, ನಾನು ಬರ್ತೀನಿ. ಹಂಗಾಗ್ಲವ? ಶ್ರಾವಣಿ, ನೀನೇ ಹಾಲು ಕೊಡು. ನಿನ್ ಕೈಯಾರ ಕೊಡೋ ಹಾಲನ್ನ ಉಗ್ಸಿದ್ರೆ ಶುಭ ಆಗತ್ತೆ. ಅದು ನನ್ನ ಅದೃಷ್ಟ. ನಾನು ಈಗಲೇ ಹೋಗಿ ಹಾಲು ತಗೊಂಡ್ಬರ್ತೀನಿ. ಅಯ್ಯಯ್ಯೋ, ಯಜಮಾನ್ರೇನು ಇಷ್ಟೊಂದು ಸಲ ಕಾಲ್ ಮಾಡಿದ್ದಾರೆ. ಮೊಬೈಲ್ ಬೇರೆ ಸೈಲೆಂಟಲ್ಲಿ ಇತ್ತು, ಗೊತ್ತೇ ಆಗಿಲ್ವಲ್ಲ. ಇಲ್ಲಿ ಆಗ್ತಿರೋದೆಲ್ಲ ನೋಡಿ ಬಾಡಿನೇ ವೈಬ್ರೇಟ್ ಆಗ್ತಿತ್ತು. ಇನ್ನು ಮೊಬೈಲ್ ವೈಬ್ರೇಟ್ ಆದರೆ ಹೇಗೆ ಗೊತ್ತಾಗುತ್ತೆ? ಸುಬ್ರಹ್ಮಣ್ಯ, ಏನಾಯ್ತಪ್ಪ? ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಅದು ಯಜಮಾನ್ರಿಗೆ ಫೋನ್ ಮಾಡಿದ್ದಾರೆ, ನಾನು ಮಾತಾಡ್ಕೊಂಡ್ಬರ್ತೀನಿ.